ಸೊ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ. ಸೊ ಇದರಲ್ಲಿ ಬರುವಂಥ ಸೀಖನೆ ಕೆ ಪ್ರತಿಫಲ್ 7ರ ಕುರಿತು ನಾನಿಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು 6 ಮತ್ತು 7ನೇ ತರಗತಿಯ ಛಾತ್ರ ಗತಿವಿಧಿ ಪುಸ್ತಕದ ಚಟುವಟಿಕೆಗಳ ಕುರಿತು ವಿಡಿಯೋನ ಮಾಡಿದ್ದೀನಿ. ಸೊ ತಾವುಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಈಗ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಛಾತ್ರ ಗತಿವಿಧಿ ಪುಸ್ತಕ, ಸೊ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ. ಇಲ್ಲಿ ನೋಡ್ರಿ, सीखने का प्रतिफल 7 विराम चिह्न से ಪರಿಚಿತ್ ಹೋತೆ ಹೈ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿರಾಮ ಚಿಹ್ನೆ, ಸೊ ಅಂದ್ರೆ ಲೇಖನ ಚಿಹ್ನೆಗಳ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಮಕ್ಕಳು ತಿಳ್ಕೊತಾರೆ. ಇಲ್ಲಿ ನೋಡಿರಿ, ವಿರಾಮ್ ಚಿಹ್ನ ಕಾ ಅರ್ಥ ಹೈ ರುಕ್ನ. ಸೊ ವಿರಾಮ ಚಿಹ್ನೆಯ ಅರ್ಥ ಏನಂದ್ರೆ ವಿರಾಮ, ರುಕ್ನ ನಿಲ್ಲುವುದು ಅಂತ ಆಗ್ತೈತೆ, ಇಲ್ಲಾಂದ್ರೆ ಟಹರಾವ್ ಅಂತ ಆಗುತ್ತೆ. ಸೊ ನೋಡ್ರಿ, विराम को प्रकट करने के लिए जो चिन्ह प्रयोग करते हैं वे ವಿರಾಮ್ ಚಿಹ್ನ कहलाते हैं. ಸೊ ನಾವು ವಿರಾಮವನ್ನು ತೆಗೆದುಕೊಳ್ಳುವುದಕ್ಕಾಗಿ ಸೊ ಚಿಹ್ನೆಗಳನ್ನು ಬಳಸ್ತೀವಿ, ಅವುಗಳಿಗೆ ಏನಂತಾರೆ ಅಂದ್ರೆ ವಿರಾಮ ಚಿಹ್ನೆಗಳು ಅಂತ ಕರೀತಾರೆ. ಸೊ ಗತಿವಿಧಿ 1 ಪ್ರಮುಖ ವಿರಾಮ ಚಿಹ್ನ ಕೆ ನಾಮ್ ಔರ್ ಚಿಹ್ನ ಪಹಚಾನ್ ಕರ್ ಲಿಖಿಯೆ. ಸೊ ಇಲ್ಲೊಂದು ಪ್ರಮುಖವಾದಂಥ ವಿರಾಮ ಚಿಹ್ನೆಗಳು ಮತ್ತು ಅವುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾಮನ್ನು ಕೊಟ್ಟಿದ್ದಾರೆ, ಇಲ್ಲಿ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ಮತ್ತೇನು ಮಾಡಬೇಕು, ನಾವಿಲ್ಲಿ 2ನೇ ಬಾಕ್ಸು ಮತ್ತು 3ನೇ ಬಾಕ್ಸು ಮತ್ತು 4ನೇ ಬಾಕ್ಸಲ್ಲಿ ಅವುಗಳನ್ನು ಇದ್ದ ಹಾಗೆ ಬರೀಬೇಕು. ಸೊ 1 ಪೂರ್ಣ ವಿರಾಮ, 2 ಅಲ್ಪ ವಿರಾಮ. ಸೊ ಅಲ್ಪ ವಿರಾಮದ ಚಿಹ್ನೆಯನ್ನು ನೋಡಿರಿ, ಸೊ ಅದನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ 3 ಅರ್ಧ ವಿರಾಮ. ಸೊ ಅರ್ಧ ವಿರಾಮನ ಬೇರೆ, ಅಲ್ಪ ವಿರಾಮನ ಬೇರೆ. ಸೊ ಈ ರೀತಿ ಇರುತ್ತೆ. ಸೊ ಅಲ್ಪ ವಿರಾಮ ಜಸ್ಟ್ ಇಷ್ಟೇ ಇರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನಾವಾಚಕ ಅಂದ್ರೆ ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ಉಪಯೋಗಿಸುವಂಥ ಪ್ರಶ್ನಾವಾಚಕ. ನೆಕ್ಸ್ಟ್ ವಿಸ್ಮಯಾದಿ ಬೋಧಕ ಅಂತ ಚಿಹ್ನೆ, ಸೊ ಇಲ್ಲಿದೆ ನೋಡಿರಿ. ಸೊ ಈ ಚಿಹ್ನೆಯನ್ನು ಇಲ್ಲಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಯೋಜಕ ಅಂದರೆ ಈ ರೀತಿ ಚಿಹ್ನೆ ಇರುತ್ತೆ, ಸೊ ಅದನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಉದ್ಧರಣ ಚಿಹ್ನೆಯನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕೋಷ್ಟಕ ಅಂದ್ರೆ ಸೊ ಇಲ್ಲಿದೆ ನೋಡಿರಿ. ಸೊ ಈ ರೀತಿ ಕೋಷ್ಟಕ ಚಿಹ್ನೆ ಉಪಯೋಗಿಸುವುದು. ನೆಕ್ಸ್ಟ್ ವಿವರಣೆ ಚಿಹ್ನೆ. ಸೊ ಇಷ್ಟು ಏನಪ್ಪ ಅಂದರೆ ಪ್ರಮುಖವಾದಂಥ ವಿರಾಮ ಚಿಹ್ನೆಗಳ ಹೆಸರು ಮತ್ತು ಅವುಗಳ ಚಿಹ್ನೆಗಳು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ವಿರಾಮ ಚಿಹ್ನ ಕೋ ಪಹಚಾನ್ ಕರ್ ಲಿಖಿಯೆ. ಸೊ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ 1ನೇ ಬಾಕ್ಸಲ್ಲಿ, ಅವುಗಳ ಹೆಸರುಗಳನ್ನು ಇಲ್ಲಿ ಮಾಡಬೇಕು, ಬರಿಬೇಕು. ಸೊ 1ನೇದು ಏನಿದೆ ಪೂರ್ಣ ವಿರಾಮ ಇದೆ, 2ನೇದು ಅಲ್ಪ ವಿರಾಮ ಇದೆ, ಸೊ 3ನೇದು ಅರ್ಧ ವಿರಾಮ ಇದೆ, 4ನೇದು ಪ್ರಶ್ನಾಸೂಚಕ ಇದೆ, ನೆಕ್ಸ್ಟ್ 5ನೇದು ವಿಸ್ಮಯಾದಿ ಬೋಧಕಿದೆ, ನೆಕ್ಸ್ಟ್ ಯೋಜಕ, ನೆಕ್ಸ್ಟ್ ಉದ್ಧರಣ, ನೆಕ್ಸ್ಟ್ ಕೋಷ್ಟಕ, ಲಾಸ್ಟಿಗೆ ಯಾವುದಿದೆಪ್ಪ ಅಂದ್ರೆ ವಿವರಣ ಚಿಹ್ನೆ ಇರುವುದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಏನು ಬೇಕು, ಚಿಹ್ನೆಗಳ ಹೆಸರುಗಳನ್ನ ಬರೆಯೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಂಕೇತ್ ಬಿಂದು ಕೆ ನೀಚೆ ವಿರಾಮ್ ಚಿಹ್ನ ಕಾ ನಾಮ್ ಲಿಖ್ ಕರ್ ಉಸ್ಸೆ ಸಂಬಂಧಿತ ಏಕ್ ವಾಕ್ಯ ಲಿಖಿ ಅಂದಿದ್ದಾರೆ. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಚಿಹ್ನೆಗಳನ್ನು ಬರೆದಿದ್ದಾರೆ. ಚಿಹ್ನೆಗಳ ಕೆಳಗೆ ಏನು ಮಾಡಬೇಕು, ಅವುಗಳ ಹೆಸರುಗಳನ್ನು ಬರೀಬೇಕು. ಸೊ ಅವುಗಳ ಹೆಸರುಗಳನ್ನು ಬರೆದ್ಕಟ್ಟ ಸೊ ಒಂದು ಏನು ಮಾಡಬೇಕು, ವಾಕ್ಯವನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ 1ನೇದ್ದು ಏನಿದೆಪ್ಪ ಅಂದ್ರೆ ಪ್ರಶ್ನ ಸೂಚಕ ಇದೆ. ಸೊ ಪ್ರಶ್ನೆ ಸೂಚಕ, ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯವನ್ನು ಇಲ್ಲಿ ಬರೆದಿದ್ದೀನಿ. ತುಮಾರ ನಾಮ್ ಕ್ಯಾ ಹೈ. ಸಾರಿ, ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕಾಗಿತ್ತು. ಸೊ ಪೂರ್ಣ ವಿರಾಮ ಹಾಕಿದ್ನಿ. ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ, ಸೊ ತುಮಾರ ನಾಮ್ ಕ್ಯಾ ಹೈ. ನೆಕ್ಸ್ಟ್ ಕೋಷ್ಟಕ ಇದೆ. ಸೊ ಕೋಷ್ಟಕ ಇಲ್ಲಿ ನೋಡ್ರಿ, ಧರ್ಮರಾಜ್ ಅಥವಾ ಯುಧಿಷ್ಠಿರ ಸತ್ಯ ಅವ್ರ ಧರ್ಮಕ್ಕೆ ಸಂರಕ್ಷಕ್ ಥೇ ಅಂತ ನಾನಿಲ್ಲಿ ಕೋಷ್ಟಕ್ಕೆ ಸಂಬಂಧಿಸಿದ ವಾಕ್ಯವನ್ನು ಬರೆದಿದ್ದೀನಿ. ನೆಕ್ಸ್ಟ್ ವಿಸ್ಮಯಾದಿ ಬೋಧಕ ಎಂಬುವಂಥ ಚಿಹ್ನೆ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸೊ ವಾಕ್ಯ ವಾವ್ ಕಿತನಾ ಸುಂದರ್ ಹೈ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಇದೆ ಮತ್ತು ಪ್ರಶ್ನೆ ಸೂಚಕ, ಇದಕ್ಕೆ ಸಂಬಂಧಿಸಿದ ವಾಕ್ಯ ಆಪ್ ಕಹಾ ರಹತೆ ಹೋ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಉದ್ಧರಣ ಚಿಹ್ನೆ ಇದೆ ನೋಡ್ರಿ, ಥೋಡ್ ದೋ ಇಸೆ. ಸೊ ಥೋಡ್ ದೋ ಇಸೆ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವಿವರಣ ಚಿಹ್ನೆ ಇದೆ. ಸೊ ವಿವರಣ ಚಿಹ್ನೆ ಏನು ಮಾಡಬೇಕಪ್ಪ ಅಂದ್ರೆ ಸೊ ಅದಕ್ಕೆ ಸಂಬಂಧಿಸಿದ ವಾಕ್ಯ ಏನಪ್ಪ ಅಂದ್ರೆ ಮೊಬೈಲ್ ಕಾ ಉಪಯೋಗ ಅಂತ ಬರೆದು ವಿವರಣ ಚಿಹ್ನೆಯನ್ನು ಹಾಕ್ಬೋದು. ಸೊ ಈಗ ಇಲ್ಲಿ ಏನು ಮಾಡಿದಾರೆ ಅಂದ್ರೆ ಚಿಹ್ನೆಗಳ ಹೆಸರುಗಳನ್ನು ಬರೆದು ಅದಕ್ಕೆ ಸಂಬಂಧಿಸಿದ ಒಂದು ವಾಕ್ಯವನ್ನು ರಚನೆ ಮಾಡಿರಿ ಅಂತ ಹೇಳಿದ್ದಾರೆ.
ಸೊ ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಗತಿವಿಧಿ 2ರಲ್ಲಿ ಬರುವಂಥ 1ನೇ ಆ್ಯಕ್ಟಿವಿಟಿ ಏನಪ್ಪ ಅಂದರೆ ವಿರಾಮ್ ಚಿಹ್ನ್ ಕೋ ಸಹಿ ಪ್ರಯೋಗ ಕರ್ತೆ ಹೈ. ಸೊ ವಿರಾಮ ಚಿಹ್ನೆಗಳನ್ನ ಸಹಿಯಾಗಿ ಪ್ರಯೋಗ ಮಾಡುವುದು. ಸೊ ಒಂದು ನೋಡ್ರಿ ಇಲ್ಲಿ ನಮೂನೆ के अनुसार पूर्ण विराम का प्रयोग करके लिखिए. ಸೊ ನಮೂನೆ के अनुसार ಪೂರ್ಣ ವಿರಾಮ ಚಿಹ್ನೆಯನ್ನು ಏನು ಮಾಡಬೇಕು ನಾವಿಲ್ಲಿ ಸರಿಯಾಗಿ ಬಳಸಬೇಕು ಅಂತ ಹೇಳಿದ್ದಾರೆ. ಸೊ ಪೂರ್ಣ ವಿರಾಮ ಚಿಹ್ನೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಸೊ ಪೂರ್ಣ ವಿರಾಮ ಅಂದರೆ ಹಿಂಗೆ ಬರುತ್ತೆ. ಸೊ ನಮೂನೆಯನ್ನು ಕೊಟ್ಟಿದ್ದಾರೆ, ಅಮರ್ ಕೇಲ್ ರಹಾ ಹೈ ಅಂತ ಇದೆ. ಸೊ ಅಮರ್ ಕೇಲ್ ರಹಾ ಹೈ, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಿದ್ದಾರೆ. ಸೊ ಪೂರ್ಣ ವಿರಾಮ ಚಿಹ್ನೆ ಯಾವಾಗಲೂ ಏನು ವಾಕ್ಯದ ಅಂತ್ಯದಲ್ಲಿ ಬರುತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ 1ನೇದರಲ್ಲಿ ನಾವೇನು ಮಾಡಬೇಕು, ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು. ನೋಡಿರಿ, ವಹ 8वीं कक्षा में ಪಡ್ತಿ ಹೈ, ಇಲ್ಲೇ ಮಾಡುತ್ತೆ ಏನು ಪೂರ್ಣ ವಿರಾಮ ಚಿಹ್ನೆ ಬರುತ್ತೆ. ನೆಕ್ಸ್ಟ್ 2ನೇದು ಮರಿಯಮ್ ಚಾಲಕ್ ಛಾತ್ರ ಹೈ ಅನ್ನೋದು ಸೊ ಇಲ್ಲಿ ಪೂರ್ಣ ವಿರಾಮ, ಸೊ ಇಲ್ಲಿ ಬರೆದಿದ್ದೀನಿ ನಾನು. ನೆಕ್ಸ್ಟ್ ತೀಸರಾ ಪ್ರವೀಣ್ ಕೇಲ್ ರಹಾ ಹೈ ಅನ್ನೋದು ಇಲ್ಲಿ ಪೂರ್ಣ ವಿರಾಮ ಬರುತ್ತೆ. ನೆಕ್ಸ್ಟ್ ಮೇಜ್ ಪರ್ ಪುಸ್ತಕ ರಕ್ಕಿ ಹೈ ಎಂಬುದು ಇಲ್ಲಿ ಪೂರ್ಣ ವಿರಾಮ ಬರುವುದನ್ನು ನಾವು ಕಾಣ್ಬೋದು. ಹೀಗೆ ಏನು ಗತಿವಿಧಿ 2ರಲ್ಲಿ 1ನೇ ಆ್ಯಕ್ಟಿವಿಟಿ ಏನು ಮಾಡಬೇಕು, ಪೂರ್ಣ ವಿರಾಮವನ್ನು ಸರಿಯಾಗಿ ಬಳಕೆ ಮಾಡುವುದು. ನೆಕ್ಸ್ಟ್ ನಮೂನೆ के अनुसार ಅಲ್ಪ ವಿರಾಮ का ಪ್ರಯೋಗ करके ಲಿಖಿ ಅಂತ ಇದೆ. ಸೊ ನಮೂನೆಯ ಹಾಗೆ ಏನು ಮಾಡಬೇಕು, ಅಲ್ಪ ವಿರಾಮವನ್ನು ಸರಿಯಾಗಿ ಬಳಕೆ ಮಾಡಬೇಕು. ಸೊ ನಮೂನೆ ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಪರ್ವೇಜ್ ತುಕಾರಾಮ್ ಅವ್ರ ರಹೀಮ್ ಕೇಲ್ ರಹೇ ಹೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಲ್ಪ ವಿರಾಮಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಅದೇ ರೀತಿ ನಾವು ಏನು ಮಾಡಬೇಕು, ಕೊಟ್ಟಂಥ ವಾಕ್ಯಗಳಲ್ಲಿ ಅಲ್ಪ ವಿರಾಮವನ್ನು ಮಾಡಬೇಕು, ಏನು ಮಾಡಬೇಕು, ಪ್ರಯೋಗವನ್ನು ಮಾಡಬೇಕು. ಇಲ್ಲಿ ನೋಡ್ರಿ ಖೇಲೋ ಅನ್ನೋದೈತಲ್ಲ, ಸೊ ಇಲ್ಲಿ ಅಲ್ಪ ವಿರಾಮ ಬರುತ್ತೆ. ಇಲ್ಲಿ ಬರೆದಿದ್ದೀನಿ ನೋಡ್ರಿ ನಾನು, ಖೇಲೋ ಕುದೋ ಅವರ ಮೌಜ್ ಕರೋ ಅನ್ನೋದು ಸರಿಯಾಗುತ್ತದೆ. ನೆಕ್ಸ್ಟ್ ಇಲ್ಲಿ 2ನೇದರಲ್ಲಿ ಮೈ ಸವೇರೆ ಉಡ್ತಾ ಹೂँ ಯೋಗ ಕರ್ತಾ ಹೂँ. ಸೊ ಇಲ್ಲಿ ಹೈ ಅಂತ ಇದೆಯಲ್ಲ, ಸೊ ಇಲ್ಲಿ ಏನು ಮಾಡೋದು, ಸೊ ಅಲ್ಪ ವಿರಾಮ ಮೈ ಸವೇರೆ ಉಡ್ತಾ ಹೂँ ಅಂತ ಅಂತೀರಿ. ಸೊ ಅಲ್ಲಿ ನಿಲ್ತೀರಿ, ಅದಕ್ಕೆ ಯೋಗ ಕರ್ತಾ ಹೂँ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಅಲ್ಪ ವಿರಾಮ ಚಿಹ್ನೆ ಬರುತ್ತೆ. ನೆಕ್ಸ್ಟ್ ತೀಸರಾ ವಾಕ್ಯ ನಹಿ ಆಜ್ ಮೈ ನಹಿ ಆऊँगा. ಸೊ ನಹಿ ಆಜ್ ಮೈ ನಹಿ ಆऊँगा. ಸೊ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ನಹಿ ಅಂತ ಇದೆಯಲ್ಲ, ಅಲ್ಲಿ ಅಲ್ಪ ವಿರಾಮ ಚಿಹ್ನೆ ಬರುತ್ತೆ. ಸೊ ನೋಡಿರಿ, ನಹಿ ಆಜ್ ಮೈ ನಹಿ ಆऊँगा ಅಂತ ಬರುತ್ತೆ. ನೆಕ್ಸ್ಟ್ 4ನೇದು 15 ಆಗಸ್ಟ್ 1947 ಅಂತ ಇದೆ. ಸೊ ಇಲ್ಲಿ 4ನೇದು 15 ಆಗಸ್ಟ್ 1947 ಅಂತ ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಅಲ್ಪ ವಿರಾಮವನ್ನು ಸರಿಯಾಗಿ ಉಪಯೋಗವನ್ನು ಮಾಡಬೇಕು. ಸೊ ಇಲ್ಲಿ 15 ಆಗಸ್ಟಕ್ಕೆ ಇಲ್ಲಿ ಅಲ್ಪ ವಿರಾಮವನ್ನು ಹಾಕಬೇಕು. ಸೊ ಇಲ್ಲಿ 4ನೇದಕ್ಕೆ ಈ ರೀತಿ ಹಾಕಬೇಕು. ನೆಕ್ಸ್ಟ್ 5ನೇದಕ್ಕೆ ಇಲ್ಲಿ ನೋಡ್ರಿ, ಸಂಗಮೇಶ್ तो अच्छा लड़का है पर बुरी संगति में पड़ गया है ಅಂತಿದೆ. ಸೊ ಇಲ್ಲಿ ಅಲ್ಪ ವಿರಾಮ, ಇಲ್ಲಿ ಹೈ ಅಂತ ಇದೆಯಲ್ಲ, ಸೊ ಇಲ್ಲಿ ಬರುತ್ತೆ. ಸಂಗಮೇಶ್ तो अच्छा लड़का है ಪರ್ ಅನ್ನೋದ್ರಲ್ಲಿ ಇಲ್ಲಿ ಕೂಡ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಪರ್ ಬೂರಿ ಸಂಗತಿ ಮೇ ಪಡ್ ಗಯಾ ಹೈ ಅಂತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ 6ನೇದು ಹಾಂ ತುಮ್ ಅಚ್ಚೆ ಹೋ. ಸೊ ಹಾಂ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಹಾಂ ತುಮ್ ಅಚ್ಚೆ ಹೋ, ಇಲ್ಲಿ ಏನು ಮಾಡುತ್ತೆ, ಅಲ್ಪ ವಿರಾಮ ಬರುತ್ತೆ. ನೆಕ್ಸ್ಟ್ 7ನೇದು 1 2 3 4 5 ಆದಿ ಅಂತ ಇದೆ. ಸೊ ಇಲ್ಲಿ 1 2 3 4 5ಕ್ಕೆ ಏನು ಮಾಡಬೇಕು, ಅಲ್ಪ ವಿರಾಮವನ್ನು ಹಾಕಬೇಕು. ಸೊ ನೆಕ್ಸ್ಟ್ 8ನೇದು ಬಚ್ಚೋ ಇದರಾವೋ. ಸೊ ಇಲ್ಲಿ ಬಚ್ಚೋ ಇದರಾವೋ ಇಲ್ಲಿ ಹಾಕಿದ್ದೆ ನೋಡ್ರಿ, ಬಚ್ಚ ಇದರಾವೋ ಅಂತ ಆಗುತ್ತೆ. ಸೊ ಇಷ್ಟು ಇಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸೋದು. ನೆಕ್ಸ್ಟ್ ನಮೂನೆ के अनुसार ಅರ್ಧ ವಿರಾಮ. ಸೊ ಅರ್ಧ ವಿರಾಮ, ಸೊ ಏನಾಗಲು ಮಾಡಿದ್ದು ಅಲ್ಪ ವಿರಾಮ. ಈಗ ಅರ್ಧ ವಿರಾಮ ಕಾ ಪ್ರಯೋಗ ಕರ್ಕೆ ಲಿಖಿ ಅಂತ ಇದೆ. ಸೊ ಇಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಸುರೇಶ್ ಬಹುತ್ ಬಹುದೂರ್ ಹೈ ಮಗರ್ ವಹ ಡರ್ತಾ ಬಿ ಹೈ ಅಂತ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅರ್ಧ ವಿರಾಮದ ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ನಾವು ಕೆಳಗಿನ ವಾಕ್ಯಗಳಿಗೆ ಏನು ಮಾಡಬೇಕು, ಅರ್ಧ ವಿರಾಮವನ್ನು ಚಿಹ್ನೆಯನ್ನು ಬಳಸಬೇಕು. ಸೊ ನೋಡಿರಿ, ಕಪಡೆ ದೋಣೆ ಹೈ ಇಲ್ಲಿ ನಾನು ಹಾಕಿದ್ದೀನಿ, ಕಪಡೆ ದೋಣೆ ಹೈ ಇಲ್ಲಿ ಹಾಕಿದ್ದೀನಿ ನೋಡ್ರಿ, ಕಪಡೆ ದೋಣೆ ಹೈ ಅಂತದೆ ಇಲ್ಲಿ ಹಾಕಿದ್ದೀನಿ. ಚಾಯ್ ಬನಾನಿ ಹೈ ಅಂತ ಅಲ್ಲಿ ನಾನು ಅರ್ಧ ವಿರಾಮ ಚಿಹ್ನೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸಬ್ಜಿ ಆತಿ ಹೈ ಇಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಸೊ ಅಲ್ಪ ವಿರಾಮ ಅರ್ಧ ವಿರಾಮ ಚಿಹ್ನೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನನಗೂ ಕೂಡ ಕನ್ಫ್ಯೂಸ್ ಇದೆ. ಸೊ ವಾಕ್ಯವನ್ನು ಸರಿಯಾಗಿ ನೋಡಿದರೆ ಮುಜ್ಸೆ ನಹಿ ಹೋ ಸಕ್ತಾ. ಸೊ ನನ್ನ ಅಭಿಪ್ರಾಯ ಪ್ರಕಾರ ನಾನು ಇಲ್ಲಿ ಹಾಕಿದ್ದೀನಿ.
ಸೊ ನಿಮಗೇನಾದರೂ ಇಲ್ಲಿ ಬರಲ್ಲ ಅಂತ ಅಂದರೆ ಸೊ ಯಾವ ಜಾಗದಲ್ಲಿ ಸೊ ಅಲ್ಲಿ ಅರ್ಧ ವಿರಾಮ ಬರುತ್ತೆ ಎಂಬುದನ್ನು ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲೇ ಮುಜಸೆ ಬಾಜುಕ ನಾನು ಏನು ಮಾಡಿದ್ದೇನೆ, ಅರ್ಧ ವಿರಾಮವನ್ನು ಹಾಕಿದ್ದೀನಿ. ಸೊ ಇಷ್ಟು ಅರ್ಧ ವಿರಾಮಗ ಪ್ರಯೋಗ ಮಾಡುವಂಥ ವಾಕ್ಯಗಳು. ನೆಕ್ಸ್ಟ್ ಮುಂದಿನ ಚಟುವಟಿಕೆ ನಮೂನೆ ಕೆ ಅನುಸಾರ ಪ್ರಶ್ನವಾಚಕ ಪ್ರಯೋಗ ಕರ್ಕೆ ಲಿಖಿಯೇ. ಪ್ರಶ್ನವಾಚಕ ಸೊ ಇದೇನು ಈಜಿನೇ ಇರುತ್ತೆ. ಸೊ ಪ್ರಶ್ನವಾಚಕ ಚಿಹ್ನೆಯನ್ನು ನಾವಿಲ್ಲಿ ಬಳಕೆ ಮಾಡಬೇಕು. ಕಬ್ ತಕ್ ಹೋಗ ಎಂಬುದು ಸೊ ಇಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸೊ ಇಲ್ಲಿ ನಾವು ಏನು ಮಾಡಬೇಕು, ಪ್ರಶ್ನವಾಚಕ ಚಿಹ್ನೆಯನ್ನು ಏನು ಮಾಡಬೇಕು, ಪ್ರಯೋಗ ಮಾಡಬೇಕು. ಸೊ ಒಂದನೇದು ಆಪ್ ಕೌನ್ ಹೋ. ಸೊ ಇಲ್ಲಿ ಆಪ್ ಕೌನ್ ಹೋ ಅನ್ನೋದು ಸೊ ಇಲ್ಲಿ ಪ್ರಶ್ನವಾಚಕ ಇದೆ. ನೆಕ್ಸ್ಟ್ ತುಮಾರ ಘರ್ ಕಹಾ ಹೈ ಅನ್ನೋದು ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಪ್ರಶ್ನಾರ್ಥಕ ಚಿಹ್ನೆನ ಹಾಕಬೇಕು. ನೆಕ್ಸ್ಟ್ ಕ್ಯೂ ಆಯೇ ಹೋ. ಸೊ ಏಕೆ ನೀನು ಬಂದಿದ್ದೀಯಾ. ಸೊ ನೆಕ್ಸ್ಟ್ ಕ್ಯಾ ವಾಚಕ್ ಹೋ. ಸೊ ಕ್ಯಾ ಚಾಹತೆ ಹೋ, ಸೊ ಕ್ಯಾ ಚಾಹತೆ ಹೋ. ಸೊ ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಸೊ ಕ್ಯಾ ಚಾಹತೆ ಹೋ ಅನ್ನೋದು ಸೊ ಇಲ್ಲಿ ಪ್ರಶ್ನೆವಾಚಕ ಚಿಹ್ನೆ. ಸೊ ಪ್ರಶ್ನೆವಾಚಕ ಚಿಹ್ನೆಯನ್ನು ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ಉಪಯೋಗಿಸ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಕೊನೆಗೆ ಇದು ಏನಾಗುತ್ತೆ, ವಾಕ್ಯದ ಕೊನೆಗೆ ಬರುತ್ತದೆ. नेक्स्ट नमूने के अनुसार विस्मयादि बोधक चिह्न का प्रयोग कीजिए. ಸೊ ವಿಸ್ಮಯಾದಿ ಬೋಧಕ ಚಿಹ್ನೆ ಅಂದ್ರೆ ಸೊ ಏನು ಸಡನ್ ಫೀಲಿಂಗ್, ಏಕಾಏಕಿ ಏನಾಗುತ್ತೆ ನಮಗೆ ಭಾವನೆಗಳು ಬರುತ್ತೆ. ಸೊ ಅವಾಗ ಏನು ಮಾಡ್ತೀವಿ ಅಂದ್ರೆ ನಾವು ವಿಸ್ಮಯಾದಿ ಬೋಧಕ ಚಿಹ್ನೆನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ನಮೂನೆ ಆಹಾ ಆಹಾ ಕಿತನಾ ಸುಂದರ್ ಪುಲ್ ಹೈ ಅಂತ ಕಟ್ಟ ನಾವಿಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಏನು ಮಾಡಬೇಕು, ವಾಕ್ಯಗಳಲ್ಲಿ ವಿಸ್ಮಯಾದಿ ಬೋಧಕ ಎಲ್ಲಿ ಬರುತ್ತೆ ಎಂಬುದನ್ನು ಇಲ್ಲಿ ಬರಿಬೇಕು ಅಂದಿದ್ದಾರೆ. ನೋಡ್ರಿ ಇಲ್ಲಿ ಬರೆದಿದ್ದೀನಿ, ಅರೆ ವಹ ಸಾಪ್ ಹೈ. ಸೊ ಅರೆ ವಹ ಸಾಪ್ ಹೈ. ಸೊ ಅಲ್ಲಿ ಹಾವಿದೆ, ಅರೆ ವಹ ಸಾಪ್ ಹೈ ಅಂತ ಕಡೆ ಅಂತಿಲ್ಲ. ಸೊ ಅದು ನೆಕ್ಸ್ಟ್ ಹಾಯ್ ಉಸ್ಕಿ ಮಾ ಮರ್ ಗೈ. ಸೊ ಇಲ್ಲಿ ಹಾಯ್ ಅಂತ ಇದೆಯಲ್ಲ, ಸೊ ಇಲ್ಲಿ ಏನು ಬರುತ್ತೆ, ವಿಸ್ಮಯಾದಿ ಬೋಧಕ ಚಿಹ್ನೆ ಬರುತ್ತೆ. ನೆಕ್ಸ್ಟ್ ಸಾವಧಾನ್ ಆಗೆ ಕರ್ತಾ ಹೈ. ಸೊ ಇಲ್ಲೇ ಬರುತ್ತೆ. ಸೊ ಸಾವಧಾನ್ ಅನ್ನೋದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಉಫ್ ಯಹ ಕ್ಯಾ ಹೋಗ. ಸೊ ಇಲ್ಲಿ ಏನಾಗುತ್ತೆ, ವಿಸ್ಮಯಾದಿ ಬೋಧಕ ಚಿಹ್ನೆಗಳನ್ನು ನಾವಿಲ್ಲಿ ಪ್ರಯೋಗವನ್ನು ಮಾಡ್ತೀವಿ. ನೆಕ್ಸ್ಟ್ ನಮೂನೆ ಕೆ ಅನುಸಾರ ಯೋಜಕ ಪ್ರಯೋಗ ಕರ್ಕೆ ಲಿಖಿ ಎಂದಿದ್ದಾರೆ. ಸೊ ಯೋಜಕ ಅನ್ನೋದು ಸೊ ಎರಡು ಶಬ್ದಗಳ ನಡುವೆ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದೇಕ್ ಬಾಲ್ ಅಂತ ಇದೆ. ಸೊ ಅಲ್ಲಿ ನಡಕೆ ಮಾಡಿದ್ದಾರೆ ಅಂದರೆ ಯೋಜಕ ಚಿಹ್ನೆಯನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಅದೇ ರೀತಿ ಮಾತಾ ಪೀತಾ ಅಂದಾಗೆ ಮಾತಾ ಮತ್ತು ಪೀತಾ ನಡುವೆ. ನೆಕ್ಸ್ಟ್ ಅಚ್ಚಾ ಬುರ ಅಂದಲ್ಲಿ ಸೊ ಅಚ್ಚಾ ಬುರ, ಈ ರೀತಿ ಯೋಜಕ ಚಿಹ್ನೆಗಳನ್ನು ಪ್ರಯೋಗವನ್ನು ಮಾಡಬೇಕು. ನೆಕ್ಸ್ಟ್ ನಮೂನೆ ಕೆ ಅನುಸಾರ ಉದ್ಧರಣ ಕಾ ಪ್ರಯೋಗ ಕರ್ಕೆ ಲಿಖಿ ಎಂದಿದ್ದಾರೆ. ಸೊ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಹಾಕಬೇಕು. ಸೊ ನೋಡ್ರಿ ನದಿ ಶಬ್ದ ಜಾತಿವಾಚಕ ಸಂಜ್ಞೆ ಹೈ. ಸೊ ನದಿ ಅನ್ನೋದಕ್ಕಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಏನು ಉದ್ಧರಣ ಚಿಹ್ನೆಯನ್ನು ಹಾಕಿದ್ದಾರೆ. ಸೊ ಅದೇ ರೀತಿ ನಾವಿಲ್ಲಿ ಕೆಳಗಿನ ವಾಕ್ಯಗಳಿಗೆ ಉದ್ಧರಣ ಚಿಹ್ನೆಯನ್ನು ಹಾಕಬೇಕು. ಒಂದನೇದು ರ ಕಿ ಮಾತ್ರಾವೋ ಕೋ ಯಾದ್ ರಕ್ಕೋ ಅಂತ ಇದೆ. ಸೊ ಇಲ್ಲಿ ರ ಇದೆಯಲ್ಲ, ಸೊ ಅದಕ್ಕೆ ಏನು ಮಾಡಿದ್ದೀವಿ ಅಂದ್ರೆ ಉದ್ಧರಣ ಚಿಹ್ನೆಯನ್ನು ನಾವಿಲ್ಲಿ ಉಪಯೋಗವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಕ ವರ್ಗೀಯ ವ್ಯಂಜನ ಹೈ. ಕ ಅನ್ನೋದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ಮಾಡಬೇಕು, ನಾವು ಉದ್ಧರಣ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಮೈನೆ ಕಹ, ಇಲ್ಲಿ ತುಮ್ ಅಂತಿದೆಯಲ್ಲ, ಸೊ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಮಾನೆ ಕಹ, ಇಲ್ಲಿ ಕೂಡ ಏನಾಗುತ್ತೆ, ಸೊ ಮಾನೆ ಕಹ ಆದಮೇಲೆ ಸೋಜಾವ್ ಅಂತಿದೆಯಲ್ಲ, ಸೊ ಅಲ್ಲಿ ಏನು ಮಾಡಬೇಕು, ಉದ್ಧರಣ ಚಿಹ್ನೆಯನ್ನು ಹಾಕಬೇಕು. ಸೊ ಇದು ಉದ್ಧರಣ ಚಿಹ್ನೆ. ನೆಕ್ಸ್ಟ್ ನಮೂನೆ ಕೆ ಅನುಸಾರ ಕೋಷ್ಟಕ ಪ್ರಯೋಗ ಕರ್ಕೆ ಲಿಖಿಯೇ. ಸೊ ಕೋಷ್ಟಕವನ್ನು ಹಾಕಿ ಅಲ್ಲಿ ಪ್ರಯೋಗವನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನಮೂನೆದ ಕೊಟ್ಟಿದ್ದಾರೆ ನೋಡ್ರಿ, ಚಾಚಾಜಿ ಕೋ ಗುಲಾಬ್ ಕಾ ಫೂಲ್ ಪಸಂತ. ಸೊ ಚಾಚಾಜಿನ ಏನಂತ ಕರಿತಿದ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಕರಿತಿದ್ರು. ಸೊ ಎರಡೆರಡು ಹೆಸರುಗಳು ಬಂದಾಗ ಸೊ ಒಂದಕ್ಕೆ ಏನು ಮಾಡಬೇಕು, ಕೋಷ್ಟಕವನ್ನು ಹಾಕಬೇಕು. ಸೊ ಇಲ್ಲಿ ಒಂದನೇದು ಏನಿದೆ ನೋಡ್ರಿ, ಬಾಪೂಜಿ ಮಹಾತ್ಮ ಗಾಂಧಿ ಸತ್ಯ ಅವರ ಅಹಿಂಸಾ ಕಾ ಪೂಜಾರಿ ಥೆ ಅಂತ ಇದೆ. ಸೊ ಇಲ್ಲಿ ಬಾಪೂಜಿ ಅಂದರೆ ಗೊತ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಮಹಾತ್ಮ ಗಾಂಧಿ ಇದೆಯಲ್ಲ, ಸೊ ಅಲ್ಲಿ ಏನು ಮಾಡಬೇಕು, ಕೋಷ್ಟಕ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ನೇತಾಜಿ ಅಂದರೆ ಸುಭಾಷ್ ಚಂದ್ರ ಬೋಸ್ ಭಾರತ್ ಕೆ ವೀರ ಸೇನಾನಿ ಥೆ. ಸೊ ಇದು ಗೊತ್ತಿದೆ. ನೇತಾಜಿ ಅಂದರೆ ಏನು, ಸುಭಾಷ್ ಚಂದ್ರ ಬೋಸ್ ಆಗುತ್ತೆ. ಸೊ ಇಲ್ಲಿ ನೇತಾಜಿ ಭಾರತ್ಗೆ ವೀರ ಸೇನಾನಿ ಥೆ ಎಂಬುದು ಸರಿಯಾದಂಥ ಲೇಖನ ಚಿಹ್ನೆ, ಕೋಷ್ಟಕ ಚಿಹ್ನೆಯನ್ನು ಹಾಕ್ಬೋದು. ನೆಕ್ಸ್ಟ್ ವಿವರಣ ಚಿಹ್ನೆ. ಸೊ ವಿವರಣ ಚಿಹ್ನೆ ಕಾ ಪ್ರಯೋಗ ಕರ್ಕೆ ಲಿಖಿ ಎಂದಿದ್ದಾರೆ. ಸೊ ನಮೂನೆ ಕೊಟ್ಟಿದ್ದಾರೆ. ವಿವರಣ ಚಿಹ್ನೆ ನಮಗೆಲ್ಲ ಗೊತ್ತಿದೆ. ಸೊ ಈ ರೀತಿ ಚಿಹ್ನೆ ಬರುತ್ತೆ.
ಸೊ ಇಲ್ಲಿ ವಿವರಣೆಯನ್ನು ಮಾಡುವಂಥ ಸಮಯದಲ್ಲಿ ಅದನ್ನು ಬರಿತೀವಿ. ಸೊ ಇಲ್ಲಿ ನೋಡಿರಿ ಕವಿತಾಕ ಭಾವಾರ್ಥ ಅಂತಿದೆ. ಸೊ ಇಲ್ಲಿ ಹಾಕಿದ್ದೀನಿ. ಎರಡನೇದು ಅರ್ಥ ಅಂತ ಇದೆ, ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಕಾರಕ್ಕೆ ಪ್ರಯೋಗ ಇದೆ. ನೆಕ್ಸ್ಟ್ ಇಂಟರ್ನೆಟ್ಗೆ ಲಾಭ, ಈ ರೀತಿ ವಿವರಣೆ ಚಿಹ್ನೆಗಳನ್ನ ಇಲ್ಲಿ ನಾವು ಹಾಕ್ತೀವಿ. ಸೊ ಇಷ್ಟು ಚಿಹ್ನೆಗಳನ್ನ ಪ್ರಯೋಗ. ಸೊ ನೆಕ್ಸ್ಟ್ ಇಲ್ಲೊಂದು ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಸಂವಾದವನ್ನು ಕೊಟ್ಟಿದ್ದಾರೆ. ಸೊ ಸಂವಾದವನ್ನು ಏನು ಮಾಡಬೇಕು, ಸೊ ಓದಿ ಅಲ್ಲಿ ಚಿಹ್ನೆಗಳು ಯಾವ ರೀತಿ ಪ್ರಯೋಗ ಆಗಿದೆ ಎಂಬುದನ್ನು ಏನು ಮಾಡಬೇಕು, ತಿಳಿದುಕೊಳ್ಬೇಕು. ಸೊ ಇಲ್ಲೊಂದು ಸಂವಾದ ಕೊಟ್ಟಿದ್ದಾರೆ. ಏನು, ಮಿತ್ರಕ್ಕೆ ಬೀಚ್ ಸಂವಾದ, ಮಿತ್ರ ದೋಸ್ತನೊಂದಿಗೆ ಸಂವಾದ ನಡೆದಿದೆ. ಸೊ ಇಲ್ಲಿ ಯಾವ ರೀತಿ ಲೇಖನ ಚಿಹ್ನೆಗಳು, ವಿರಾಮ ಚಿಹ್ನೆಗಳ ಪ್ರಯೋಗ ಆಗಿದೆ ಎಂಬುದನ್ನು ನೋಡಬೇಕು, ಜಸ್ಟ್ ಅಬ್ಸರ್ವ್ ಮಾಡಬೇಕು ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ, ಏನು ಕೊಟ್ಟಿದ್ದಾರೆ, ऊपर के संवाद में आए हुए विराम चिन्ह को समझकर इस तरह से अपने मित्र के साथ ಸಂವಾದ ಕರ್ಕೆ ಲಿಕ್ಕಿ ಅಂತಿದ್ದಾರೆ. ಸೊ ಮೇಲ್ಗಡೆ ಕೊಟ್ಟಂತೆ ಸೊ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಸಂವಾದವನ್ನು ಮಾಡಿ ಸೊ ಸರಿಯಾದಂಥ ಚಿಹ್ನೆಗಳನ್ನು ಏನು ಮಾಡಬೇಕು, ನಾವಿಲ್ಲಿ ಯೂಸನ್ನು ಮಾಡಬೇಕು. ಸೊ ಇಲ್ಲಿ ಒಂದನೇದು ನಮ್ಮ ಇಲ್ಲಿಯ ಒಂದು ಸಂವಾದವನ್ನು ಬರೆದಿದ್ದೀನಿ. ಸೊ ಇಲ್ಲಿ ಚಿಹ್ನೆಗಳ ಬಳಕೆಗಳನ್ನು ಕೂಡ ನಾನು ಸರಿಯಾಗಿ ಮಾಡಿದ್ದೀನಿ. ಇಲ್ಲಿ ಒಂದನೇ ವ್ಯಕ್ತಿ ಅನಿಲ್ ಹೇಳ್ತಾ ಇದ್ದಾನೆ. ಸೊ ಕೈಸೆ ಹೋ ಸುನೀಲ್ ಅಂತ ಇದ್ದಾನೆ. ಸೊ ಇಲ್ಲಿ ನಾನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸುನೀಲ್ ಮೈ ಟೀಕ್ ಹೂँ. ಸೊ ಇಲ್ಲಿ ಪೂರ್ಣ ವಿರಾಮ, ಮೈ ಟೀಕ್ ಹೂँ. ನೆಕ್ಸ್ಟ್ ತುಮ್ ಕೈಸೆ ಹೋ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀವಿ. ನೆಕ್ಸ್ಟ್ ಅನಿಲ್ ಹೇಳ್ತಾನೆ ಮೈ ಬಿ ಟೀಕ್ ಹೂँ. ಸೊ ಇಲ್ಲಿ ಕೂಡ ಏನು ಪೂರ್ಣ ವಿರಾಮ ಇದೆ. ಸೊ ತುಮಾರ ಪರೀಕ್ಷಾ ಕೈಸಾ ಹುವಾ. ಸೊ ಇಲ್ಲೇ ಏನು ಮಾಡಬೇಕು, ಕೈಸಾ ಹುವಾ ಪ್ರಶ್ನೆ ಇದೆ, ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಪರೀಕ್ಷಾ, ಇಲ್ಲಿ ಅಲ್ಪ ವಿರಾಮ ಹಾಕಿದ್ದೀನಿ. ತೊ ಬಹುತ್ ಅಚ್ಚಾ ಹುವಾ. ಸೊ ಇಲ್ಲಿ ಪೂರ್ಣ ವಿರಾಮ. ತುಮ್ಹಾರ ನಿನ್ನೂ ಹೆಂಗದು ಅಂತ ಕಟ್ಟ ಇಲ್ಲಿ ಏನಿದೆ, ಸೊ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನೆಕ್ಸ್ಟ್ ಅನಿಲ್ ಹೇಳ್ತಾ ಇದ್ದಾನೆ ಸೊ ಮೇರಾ ಬಿ ಅಚ್ಚಾ ಹುವಾ, ನಂದು ಕೂಡ ಏನಾಯಿತು ಚೆನ್ನಾಗಾಯಿತು ಅಂತ ಕಟ್ಟಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪೂರ್ಣ ವಿರಾಮನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸುನೀಲ್ ಹೇಳ್ತಾನೆ ಅಚ್ಚಾ ದೇರ್ ಹೋ ರಹಾ ಹೈ ಕಲ್ ಮಿಲೂಂಗಾ. ಸೊ ಲೇಟ್ ಆಗ್ತಾಯಿದೆ, ಸೊ ನಾಳೆ ನಿಂಗೆ ಸಿಗ್ತೀನಿ ಅನ್ನೋದು ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಪೂರ್ಣ ವಿರಾಮ ಇದೆ. ನೆಕ್ಸ್ಟ್ ಟೀಕ್ ಹೈ, ಇಲ್ಲಿ ಅಲ್ಪ ವಿರಾಮ. ನೆಕ್ಸ್ಟ್ ಪಿರ್ ಮಿಲೆಂಗೆ ಅಂತ ಕಟ್ಟ ಇಲ್ಲಿ ಪೂರ್ಣ ವಿರಾಮವನ್ನು ಕೊಡೋದು. ಸೊ ಹೀಗೆ ಇಲ್ಲೊಂದು ಸಂವಾದವನ್ನು ನಾನಿಲ್ಲಿ ಬರೆದಿದ್ದೀನಿ. ಅದರಲ್ಲಿ ಚಿಹ್ನೆಗಳನ್ನು ಕೂಡ ನಾನೇನು ಮಾಡಿದ್ದೀನಿ, ಉಪಯೋಗ ಮಾಡಿದ್ದನ್ನು ತಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಏನಿದೆ, ದೋ ಸಹೇಲಿಯಾ ಕಾ ಸಂವಾದ, ಇಬ್ಬರು ಏನು ಸ್ನೇಹಿತರೊಂದಿಗೆ ಮತ್ತೆ ಏನಿದೆ ಅಂದ್ರೆ ಒಂದು ಸಂವಾದವಿದೆ. ಸೊ ಇಲ್ಲಿಯೂ ಕೂಡ ನಾವೇನು ಮಾಡಬೇಕು, ಅಲ್ಲಿ ಬಂದಂಥ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಏನು ಮಾಡಬೇಕು, ಅಭ್ಯಾಸವನ್ನು ಮಾಡಿ ಸೊ ನಾವು ಒಂದು ಕೂಡ ಏನು ಮಾಡಬೇಕು, ಒಂದು ಸಂವಾದವನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಕೆಳಗಡೆ ನೋಡಿರಿ, ऊपर दिए गए संवाद में आए हुए विराम चिह्न को पहचानो और अपनी सहेली के साथ ಸಂವಾದ ಕರ್ಕೆ ಲಿಖು ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ನಾನು ಸಂವಾದವನ್ನು ಬರೆದಿದ್ದೀನಿ ಚಿಹ್ನೆಗಳನ್ನು ಉಪಯೋಗಿಸಿ. ಇಲ್ಲಿ ನೋಡಿರಿ, ಒಂದನೇದು ಮಹೇಶ್ ಮತ್ತು ಸುರೇಶ್ ನಡುವೆ ಸಂವಾದ ನಡೀತಿದೆ. ಸೊ ಮಹೇಶ್, ಇಲ್ಲಿ ಅಲ್ಪ ವಿರಾಮ, ಮಹೇಶ್ ಆಜ್ ಪಾಠಶಾಲಾ ನಹಿ ಜಾओगी ಕ್ವಶನ್ ಮಾರ್ಕನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸುರೇಶ್ ಹೇಳ್ತಾನೆ ನಹಿ ಮೈ ಆಜ್ ಪಾಠಶಾಲಾ ನಹಿ ಜಾऊंगा ಅಂತ ಇದೆ. ಸೊ ಇಲ್ಲಿ ಪೂರ್ಣ ವಿರಾಮ. ನೆಕ್ಸ್ಟ್ ಮಹೇಶ್ ಅಂತ ಇದೆ, ಕ್ಯೂ ನಹಿ ಜಾओगी ಅಂತ ಇದೆ. ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನೆಕ್ಸ್ಟ್ ಆಜ್ ಚುಟ್ಟಿ ಹೈ, ಪೂರ್ಣ ವಿರಾಮ ಇದೆ. ನೆಕ್ಸ್ಟ್ ಮಹೇಶ್ ಹೇಳ್ತಾನೆ ಸೊ ಕ್ಯೂ ಆಜ್ ರವಿವಾರ ಹೈ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ಜಿ ಹಾಂ, ಇಲ್ಲಿ ಅಲ್ಪ ವಿರಾಮ ಇದೆ. ನೆಕ್ಸ್ಟ್ ಆಜ್ ರವಿವಾರ ಹೈ ಅಂತ ಇದ್ದಾನೆ. ನೆಕ್ಸ್ಟ್ ಮಹೇಶ್ ಟೀಕ್ ಹೈ, ಪೂರ್ಣ ವಿರಾಮ ಇದೆ. ಸೊ ಕಲ್ ಜಾವೋ ಅಂತ ಇದ್ದಾನೆ. ಸೊ ನೆಕ್ಸ್ಟ್ ಹಾಂ, ಇಲ್ಲೊಂದು ಅಲ್ಪ ವಿರಾಮ ಬರಬೇಕು. ಸೊ ಹಾಂ ಅವಶ್ಯ ಜಾವುಂಗ. ಸೊ ಇಲ್ಲೊಂದು ಅಲ್ಪ ವಿರಾಮವನ್ನು ಕೊಡೋದು ಮಾಡ್ತಿದ್ದೀನಿ. ಸೊ ಇಲ್ಲೊಂದು ಅಲ್ಪ ವಿರಾಮವನ್ನು ಕೊಟ್ಟರೆ ಅವಶ್ಯ ಜಾವುಂಗ ಅನ್ನೋದು ಸರಿಯಾದಂಥ ಸೊ ಇಲ್ಲಿ ವಾರ್ತಾಲಾಪ ಸಂವಾದವಾಗುತ್ತೆ. ಸೊ ಇಲ್ಲಿ ಲೇಖನ ಚಿಹ್ನೆಗಳನ್ನು ಯಾವ ರೀತಿ ಉಪಯೋಗ ಮಾಡುವುದೆಂಬುದನ್ನು ಸೊ ಈ ಸಂವಾದದಲ್ಲಿ ನಾನು ತಿಳಿಸಿದ್ದೀನಿ. ಸೊ ಅದೇ ರೀತಿ ಸೊ ಇಲ್ಲಿ ಲಾಸ್ಟಿಗೆ ಶಿಕ್ಷಕ ಪ್ರತಿಪುಷ್ಟಿ, ನೆಕ್ಸ್ಟ್ ಅಪ್ನೆ ಶಿಕ್ಷಕ ನಿಶಾನ್ ಲಗಾಯಿ ಅಂತ ಅಲ್ಲಿದೆ. ಸೊ ನಿಮ್ಮ ಕಲಿಕೆಯನ್ನು ತಿಳಿದುಕೊಂಡು ನೀವಲ್ಲಿ ಏನು ಮಾಡಬೇಕು, ರೈಟ್ ಮಾರ್ಕನ್ನು ಹಾಕಬೇಕು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಬರುವಂಥ ಚಟುವಟಿಕೆಗಳು ಬಹಳಷ್ಟಿವೆ. ಆದ್ದರಿಂದ ವಿಡಿಯೋ ಸ್ವಲ್ಪ ಲೆಂದಿಯಾಗಿದೆ. ಸೊ ಇದನ್ನು ಎಂಡ್ವರೆಗೂ ವೀಕ್ಷಣೆ ಮಾಡಿ. ಸೊ ಯಾಕಂದ್ರೆ ಸೊ ಎಲ್ಲ ಚಟುವಟಿಕೆಗಳನ್ನ ಸವಿವರವಾಗಿ ವಿವರಣೆ ಮೂಲಕ ನಾನಲ್ಲಿ ವಿವರಣೆಯನ್ನು ಮಾಡಿದ್ದೀನಿ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ನೋಡಿದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಹಿಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡಿ. ಸೊ ಅದರಲ್ಲಿ ಕೂಡ ನಾನು 6 ಮತ್ತು 7ನೇ ತರಗತಿಯ ಚಟುವಟಿಕೆಗಳನ್ನು ಕುರಿತು ವಿಡಿಯೋನ ಮಾಡಿದ್ದೀನಿ. ಅವುಗಳನ್ನ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್
share the video. Thank you.